ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನಾವು ನೋಡಿದಾಗೆ ಶೌಚಾಲಯಗಳ ಅಭಾವ ಭಾಳ ದೊಡ್ಡ ಮಟ್ಟದಲ್ಲಿದೆ. ಎಲ್ಲಂದರೆ ಅಲ್ಲೇ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮತ್ತು ಬಯಲು ಶೌಚಾಲಯವನ್ನು ಇಷ್ಟೆಲ್ಲ ಮುಂದುವರೆದಿದ್ರು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈಗ ಕೆರೆಗಳ ಅಭಿವೃದ್ಧಿ ಸಾಕಷ್ಟು ಬೆಂಗಳೂರಲ್ಲಾಗಿದೆ, ನಮ್ಮ ಯಲಾಂಗದಲ್ಲೂ ಕೂಡ ಆಗಿದೆ. ಸಾವಿರಾರು ಜನ ಬೆಳಗ್ಗೆ ಇಲ್ಲಿ ವ್ಯಾಯಾಮ ಮತ್ತು ವಾಕ್ ಮಾಡೋದಕ್ಕೆ ಬರ್ತಾರೆ. ಇಲ್ಲೆಲ್ಲ ಕೂಡ ಸಾವಿರಾರು ಜನ. ಇಲ್ಲಿ ನಮಗೆ ಶೌಚಾಲಯದ ಅವಶ್ಯಕತೆ ಇತ್ತು. ಇನ್ನೂ ಕೂಡ ಯಲಾಂಗದಲ್ಲಿ ಬೇರೆ ಬೇರೆ ಕೆರೆಗಳು ಮತ್ತು ದೊಡ್ಡ ಉದ್ಯಾನವನಗಳಿಗೆ ಸಾವಿರಾರು ಜನ ನಡಿಗೆದಾರರು ಬೆಳಗ್ಗೆ ಸಂಜೆ ಬರೋದರಿಂದ ಅವ್ರಿಗೆ ಶೌಚಾಲಯದ ಅಗತ್ಯ ಇತ್ತು. ಸರ್ಕಾರದಿಂದ ಒಂದಷ್ಟು ಮಾಡಿದ್ವಿ, ಆದರೂ ಕೂಡ ಕೊರತೆ ಇರೋದರಿಂದ ಇವತ್ತು ನಮ್ಮ ಈಸಿ ಗ್ರೂಪ್ನವರು ಒಂದು NGO ಅವರು ಭಾಳ ಸುಂದರವಾಗಿ ಒಂಥರ ಎಕೋ ಫ್ರೆಂಡ್ಲಿ ಶೌಚಾಲಯಗಳನ್ನು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ, ಅದರಲ್ಲೂ ಯಲಹಂಕ ಕೆರೆಯ ಮೇಲೆ ಇವತ್ತು ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಅದರಲ್ಲಿಗೆ ಪುರುಷರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಮತ್ತು ಮಂಗಳಮುಖಿಯರಿಗೂ ಕೂಡ ಪ್ರತ್ಯೇಕವಾದಂಥ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಎಲ್ಲ ಕೂಡ ಆಟೋ ಕ್ಲೀನಿಂಗ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅತ್ಯಾಧುನಿಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವಿದರ ಸದುಪಯೋಗ ಮಾಡ್ಕೊಬೇಕು. ಯಾಕಂದರೆ ಇದು ಸಾರ್ವಜನಿಕವಾಗಿದ್ದರೂ ಕೂಡ ಇದು ನಮ್ಮ ಸ್ವಂತದ್ದು ಅಂತೇಳಿ ನಾವು ಇದರ ಉಪಯೋಗವನ್ನು ಮಾಡಬೇಕು. ಮತ್ತು ಇವತ್ತು ಜಲಶ್ರೀ ಪ್ರತಿಷ್ಠಾನ ಏನು ಇವತ್ತು ಇಲ್ಲಿ ನಾವು ಯಲಹಂಕ ಕೆರೆಗೆ ಮಾಡಿದ್ದೀವಿ, ಅವರ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದಾರೆ ಅದನ್ನು ಕ್ಲೀನಾಗಿ ಇಟ್ಕೊಂಡು ಮೇಂಟೈನ್ ಮಾಡೋದಕ್ಕೆ. ಸೊ ಇದು ಇಡೀ ಬೆಂಗಳೂರಲ್ಲಿ ಮಾಡ್ತೀವಿ ಒಂದು 40 ಕಡೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಯಲಹಂಕಕ್ಕೆ 20 ಬೇಕಾಗ್ತದೆ. ಯಾಕಂದರೆ ಇಲ್ಲಿಂದ ನಾಡಪ್ರಭು ಕೆಂಪೇಗೌಡರ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿಂದ ಅಭಿವೃದ್ಧಿ ಪ್ರಾರಂಭ